ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಸಹ ತುಂಬ ಚೆನ್ನಾಗಿದ್ದೀನಿ. ಆಫ್ಟರ್ ಲಾಂಗ್ ಟೈಮ್ ನಾನು ಒಂದು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡು ಈ ಅರುಣಾಚಲೇಶ್ವರ ದೇವಸ್ಥಾನದಿಂದ ನನ್ನ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅದೇನೋ ಗೊತ್ತಿಲ್ಲ, ನನಗೆ ಅರುಣಾಚಲೇಶ್ವರ ದೇವಸ್ಥಾನಕ್ಕೆ ಹೋಗಬೇಕು ಅಂತ ತುಂಬ ಆಸೆ ಇತ್ತು. ಅದೇನು ಶಿವನ ಆಜ್ಞೆ ಇದ್ದರೆ ಮಾತ್ರ ಅಲ್ಲಿಗೆ ಹೋಗಬೇಕು ಅಂತ ಹೇಳ್ತಾರೆ. ಹಾಗಾಗಿ ನಾವೇ ಸಡನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಅರುಣಾಚಲೇಶ್ವರ ದೇವಸ್ಥಾನಕ್ಕೆ ಹೋದ್ವಿ. ನನ್ನ ಈ ವಿಡಿಯೋದಲ್ಲಿ ಅರುಣಾಚಲೇಶ್ವರ ದೇವಸ್ಥಾನದ ಬಗ್ಗೆ ಮಾಹಿತಿ ಕೊಡಬೇಕು ಅಂತ ಅಂದ್ಕೊಂಡು ಈ ವಿಡಿಯೋನ ಮಾಡಿಕೊಂಡು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನಗೂ ಸಹ ಸಪೋರ್ಟ್ ಮಾಡಿ. ಶಿವನ ಆಜ್ಞೆ ಇಲ್ಲ ಅಂತ ಹೇಳಿದ್ರೆ ಅರುಣಾಚಲೇಶ್ವರ ದೇವಸ್ಥಾನಕ್ಕೆ ಹೋಗೋದಕ್ಕಾಗಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನಮ್ಮ ಅದೃಷ್ಟನ ಏನೋ ಗೊತ್ತಿಲ್ಲ, ಆದರೆ ನಾವು ಅರುಣಾಚಲೇಶ್ವರ ದೇವಸ್ಥಾನಕ್ಕೆ ಹೋದ್ವಿ. ಇನ್ಸ್ಟಾಗ್ರಾಮಲ್ಲಿ ತಿರುವಣ್ಣಾಮಲೈದು ತುಂಬಾ ಟ್ರೆಂಡ್ ಆಗಿರೋದ್ರಿಂದ ಪ್ರತಿಯೊಬ್ಬರಿಗೂ ಅದ್ರ ಮಾಹಿತಿ ದೊರೆತಿರುತ್ತೆ. ಹಾಗಾಗಿ ಪ್ರತಿಯೊಬ್ಬರಿಗೂ ನಾವು ಸಹ ತಿರುವಣ್ಣಾಮಲೆಗೆ ಹೋಗಬೇಕು ಅನ್ನೋ ಒಂದು ಆಸೆ ಇದ್ದೇ ಇರುತ್ತೆ. ಹಾಗಾಗಿ ನಮಗೂ ಸಹ ಅದೇ ಥರ ಆಸೆ ಇತ್ತು, ತಿರುವಣ್ಣಾಮಲೆಗೆ ಹೋಗಬೇಕು ಅಂತೇಳಿ. ಮತ್ತು ಬನ್ನಿ, ಯಾವ ಥರ ತಿರುವಣ್ಣಾಮಲೆಗೆ ತುಮಕೂರಿಂದ ನಾವು ಹೋಗಬಹುದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಈಗ ನಾವು ಲಾಂಗ್ ಜರ್ನಿ ಮಾಡೋದ್ರಿಂದ ಮಧ್ಯಾಹ್ನ ಅಲ್ಲೇ ಊಟ ಮುಗಿಸ್ಕೊಂಡು ತುಮಕೂರಲ್ಲಿ ಬಸ್ ಹತ್ತಿದ್ವಿ. ಬಸ್ ಹತ್ತಿಬಿಟ್ಟು ನಾವು ನೀವು ಮೆಟ್ರೋ ಸ್ಟೇಷನ್ ಯಾವುದು ನಿಯರ್ ಆಗುತ್ತೋ ಅಲ್ಲಿ ನೀವು ಇಳಿಬಹುದು. ಗೊರಗುಂಟೆಪಾಳ್ಯ, ನಾವು ಇಳಿದಿದ್ದು ಮಾಧವರ, ಎಲ್ಲಿ ಬೇಕಾದರೂ ಇಳಿಬೋದು. ನಾವು ಇಳಿದಿದ್ದು ನಾಗಸಂದ್ರದಲ್ಲಿ ಇಳಿದಿದ್ದು. ನಾಗಸಂದ್ರ ಇಳಿದ್ಬಿಟ್ಟು ಮೆಟ್ರೋ ಹತ್ತಿದ್ವಿ. ಮೆಜೆಸ್ಟಿಕ್ಕಲ್ಲಿ ಹೋಗಿ ನಾವು ಇಳಿಬೇಕಿತ್ತು. ಯಾರಾದರೂ ಅಷ್ಟೇ, ಮೆಜೆಸ್ಟಿಕ್ಕಿಗೆ ಹೋಗ್ಬಿಟ್ಟು ನೀವು ಮೆಟ್ರೋ ಇಳಿದ್ರೆ ಮೆಜೆಸ್ಟಿಕ್ಕಿಂದ ಒಂದು ಮೆಟ್ರೋ ಚೇಂಜ್ ಮಾಡಬೇಕು ನಾವು. ಅಲ್ಲಿ ನೆಕ್ಸ್ಟು ಇನ್ನೊಂದು ಪರ್ಪರ್ ಲೈನ್ಗೆ ಹೋಗ್ಬಿಟ್ಟು ದೀಪಾಂಜಲಿ ನಗರ ಅಂತ ಹೇಳಿ ಬರುತ್ತೆ. ಆ ಮೆಟ್ರೋ ಹತ್ಬಿಟ್ಟು ನಾವು ದೀಪಾಂಜಲಿ ನಗರದಲ್ಲಿ ಇಳಿಬೇಕು. ಅಲ್ಲಿ 5 ನಿಮಿಷಕ್ಕೆ ಒಂದು ಮೆಟ್ರೋ ಬರ್ತಲೇ ಇರ್ತವೆ. ಹಾಗಾಗಿ ನಮಗೆ ಸ್ವಲ್ಪ ಒಂದು ಮೆಟ್ರೋ ಬೇಗನೆ ಪಾಸ್ ಆಯಿತು ಮೆಟ್ರೋ. ನೆಕ್ಸ್ಟು ಇನ್ನು 4 ನಿಮಿಷದಲ್ಲಿ ಮೆಟ್ರೋ ಬರೋದಿತ್ತು. ಹಾಗಾಗಿ ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ನೆಕ್ಸ್ಟು ನಮ್ಮ ಟ್ರೈನ್ ಬಂತು. ನಾವು ಟ್ರೈನ್ ಹತ್ಬಿಟ್ಟು ದೀಪಾಂಜಲಿ ನಗರಕ್ಕೆ ಹೋಗಿ ನಾವು ಇಳಿದ್ವಿ. ದೀಪಾಂಜಲಿ ನಗರದಿಂದ ನಾವು ನೆಕ್ಸ್ಟು ಮತ್ತೆ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ಗೆ ಹೋಗಬೇಕು. ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಿಂದವ ಅರುಣಾಚಲೇಶ್ವರ್ಗೆ ತುಂಬ ಬಸ್ಗಳ ವ್ಯವಸ್ಥೆ ಇದೆ. ಕರ್ನಾಟಕದಿಂದಲೂ ಸಹ ತಿರುವಣ್ಣಾಮಲೆಗೆ ಹೋಗ್ತವೆ. ಮತ್ತು ತಮಿಳ್ನಾಡು ಬಸ್ಗಳು ಸಹ ತುಂಬ ಅಂದರೆ ತುಂಬಾ ಇದ್ದಾವೆ. ಅದರಲ್ಲಿ ನೀವು ಅಲ್ಲಿ ಹೋಗಿ ಕೇಳ್ಕೊಂಡು ಆ ಬಸ್ನ ಹತ್ತಬೇಕಾಗುತ್ತೆ. ಅಲ್ಲಿ ಮೊದಲೇ ಸೀಟ್ ಬುಕ್ಕಿಂಗ್ ಆಗಿರುತ್ತೆ. ಹಂಗಾಗಿ ನೀವು ಕಂಡಕ್ಟ್ರನ್ನ ವಿಚಾರಿಸ್ಬಿಟ್ಟು ಕೂತ್ಕೊಳ್ಳಿ. ಯಾಕೆಂದರೆ ನಾವು ಆಲ್ರೆಡಿ 5 ಅವರು ಜರ್ನಿ ಮಾಡಬೇಕಿರುತ್ತೆ. 5 ಅವರ್ ಜರ್ನಿ ಮಾಡಬೇಕಾದ್ರೆ ಮಿಸ್ ಆಗಿಬಿಟ್ಟು ನಾವು ಸೀಟ್ ಬುಕ್ಕಿಂಗ್ ಆಗಿರೋ ಜಾಗದಲ್ಲಿ ಏನಾರು ಕೂತ್ಕೊಂಡ್ರೆ ಅವ್ರು ನೆಕ್ಸ್ಟು ಸೀಟ್ ಬುಕ್ಕಿಂಗ್ ಮಾಡಿರೋರು ಮಧ್ಯದಲ್ಲಿ ಎಲ್ಲಾರ ಬಂದರೆ ನಮ್ಮನ್ನು ಎಬ್ಬರಿಸ್ಬಿಡ್ತಾರೆ. ಹಾಗಾಗಿ ಜಾಸ್ತಿ ಹೊತ್ತು ನಿಂತ್ಕೊಳೋದಕ್ಕಾಗಲ್ಲ. ಹಾಗಾಗಿ ಕಂಡಕ್ಟ್ರನ್ನ ವಿಚಾರಿಸ್ಬಿಟ್ಟು ಈ ಸೀಟ್ ಬುಕ್ಕಿಂಗ್ ಇದೆಯಾ ಇಲ್ವಾ ಅಂತ ಕೇಳಿಬಿಟ್ಟು ನೀವು ಆ ಜಾಗದಲ್ಲಿ ಕೂತ್ಕೋಬೇಕಾಗುತ್ತೆ. ನಾವು ಹೋಗಿದ್ದು ತಮಿಳ್ನಾಡು ಬಸ್ಗೆ ಹತ್ತಿದ್ವಿ. ಹಂಗೆ ನಾವು ಹೋದಾಗ ಕರ್ನಾಟಕ ಬಸ್ ಇರಲಿಲ್ಲ, 8:15 ಇದ್ದಿದ್ದು. ಹಂಗಾಗಿ ನಾವು ತಮಿಳ್ನಾಡು ಬಸ್ಸಲ್ಲೇ ಹೋದ್ವಿ. ನಾವು ಹತ್ತಿದಾಗ 7:15 ಆಗಿತ್ತು. ಅಲ್ಲಿಗೆ ಹೋಗಿ ಅರುಣಾಚಲೇಶ್ವರ ದೇವಸ್ಥಾನಕ್ಕೆ ರೀಚ್ ಆದಾಗ 1:15 ಆಗಿತ್ತು. ಆದರೆ ಯಾವುದೇ ರೀತಿ ಭಯ ಪಡೋ ಅಂಥದ್ದು ಏನೂ ಇಲ್ಲ, ಆರಾಮಾಗಿ ಹೋಗಬಹುದು. ಇನ್ನು ಅಲ್ಲಿಗೆ ಹೋಗಿದಾಗ ಹೆಂಗಪ್ಪ ಏನು ಹೆಂಗೆ ವ್ಯವಸ್ಥೆ ಅಂತ ಯಾರೂ ಹೆದರೋ ಅಂಥದ್ದಿಲ್ಲ. ಅಲ್ಲಿ ಹೋಗಿ ಇಳಿತಿದ್ದಂಗೆ ರೂಮ್ನ ವ್ಯವಸ್ಥೆ ಬೇಕಾ ಅಂತೇಳಿ ಜನಗಳು ಬಂದು ಕೇಳ್ತಾ ಇರ್ತಾರೆ. ಆದರೆ ಸ್ವಲ್ಪ ಇಂಗ್ಲೀಷು ಬಂದರೆ ಚೆಂದ, ಅಂದರೆ ನಮ್ಮ ಭಾಷೆ ಅವ್ರಿಗೆ ಅರ್ಥ ಆಗುತ್ತೆ. ಆದರೆ ಅವರಿಗೆ ರಿಪೀಟ್ ಕನ್ನಡ ಮಾತಾಡೋದಕ್ಕೆ ಬರೋದಿಲ್ಲ. ನಮಗೆ ಅವರ ಭಾಷೆ ತೆಲುಗು ಮಾತಾಡಿದ್ರೆ ಸ್ವಲ್ಪ ಅರ್ಥ ಆಗುತ್ತೆ, ತಮಿಳು ಅರ್ಥ ಆಗೋಲ್ಲ. ನಮಗೆ ಸಿಕ್ಕಿದ್ದವರು ತೆಲುಗು ಮಾತಾಡ್ತಾಯಿದ್ರು. ಹಂಗಾಗಿ 1800 ರೂಪಾಯಿ ಕೊಟ್ಬಿಟ್ಟು ಅಲ್ಲಿ ನಾವು ರೂಮ್ನ ಬುಕ್ ಮಾಡ್ಕೊಂಡ್ವಿ. ಅವರು ಒಂದು ಪರ್ಸನ್ಗೆ ಬಿಸಿ ನೀರು ಬೇಕು ಇಲ್ಲ ಕೋಲ್ಡ್ ನೀರು ಅಷ್ಟೇ. ಆದರೆ ಬಿಸಿ ನೀರು ಬೇಕಾದರೆ 150 ರೂಪಾಯಿ, ಕೋಲ್ಡು ಅಂದರೆ 100 ರೂಪಾಯಿ ಒಂದು ಪರ್ಸನ್ಗೆ ಹೇಳ್ತಾರೆ. ಆ ರೀತಿಯೂ ಸಹ ರೂಮ್ ಬುಕ್ ಮಾಡ್ಕೋಬೋದು. ಹೋಗ್ಬಿಟ್ಟು ನಾವಿಲ್ಲ ನಮಗೆ ಸಂಜೆ ಬೇಕು, ನಾವಿಲ್ಲೇ ಸಂಜೆ ತನಕ ಇದ್ಬಿಟ್ಟು ಹೋಗ್ತೀವಿ ಅಂತಂದರೆ ಅದಕ್ಕೆ ಇನ್ನು ಎಕ್ಸ್ಟ್ರಾ ಒಂದು 500 ರೂಪಾಯಿ ಪೇ ಮಾಡಿದ್ರೆ ಅವರು ಇಸ್ಕೊಂಡು ರೂಮ್ನ ಕೊಡ್ತಾರೆ. ನಾವು 3 ಗಂಟೆ ಅಷ್ಟೊತ್ತಿಗೆ ಅಲ್ಲಿ ಹೋಗ್ಬಿಟ್ಟು ರೂಮಲ್ಲಿ ಉಳ್ಕೊಂಡಿದ್ದು, ಎಲ್ಲ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿಬಿಟ್ಟು ಎಲ್ಲರೂ ಹೊರಟು ಗಿರಿ ಪ್ರದಕ್ಷಿಣೆನ ಹಾಕೋದಕ್ಕೆ ಅಂತೇಳಿ ಹೊರಟ್ವಿ. ನಾವೀಗ ನೋಡಿ ತಮಿಳ್ನಾಡು ಬಸ್ಸಲ್ಲಿ ಕೂತಿದ್ದೀವಿ.
ನಮಗೆ ಸೀಟ್ ಅಂತೂ ಸಿಕ್ಕಿತ್ತು. ನಾವು ಕೇಳಿಕೊಂಡೆ ಕೂತ್ಕೊಂಡ್ವಿ. ಆಮೇಲೆ ನೆಕ್ಸ್ಟು ಅಲ್ಲಿ ಮಧ್ಯ 10:30 ಟೈಮಲ್ಲಿ ಊಟ ಮಾಡೋದಕ್ಕೆ ಅಂತೇಳಿ ಬಸ್ನ ನಿಲ್ಲಿಸ್ತಾರೆ. ಯಾರಾದರೂ ಹೊಟ್ಟೆ ಹಸ್ತಿದ್ರೆ ಬೇಕಾದ್ರೆ ಹೋಗಿ ಅಲ್ಲಿ ಊಟ ಮಾಡಿಕೊಂಡು ಹೊರಡಬಹುದು. ಇಲ್ಲ ಮನೆಯಿಂದ ಏನಾದ್ರು ತಗೊಂಡೋಗಿದ್ರು ಸಹ ತಿಂದ್ಕೊಂಡು ಹೊರಡ್ಬೋದು. ನಾವು ಅರುಣಾಚಲೇಶ್ವರ ರೀಚ್ ಆದಾಗ 1:15 ಆಗಿತ್ತು. ನಮಗೆ ಇಳಿದ ತಕ್ಷಣ ರೂಮ್ನ ವ್ಯವಸ್ಥೆನೂ ನಾವು ಅಲ್ಲೇ ಮಾಡಿಕೊಂಡು ಮೊದಲೇ ರೂಮ್ನ ಬುಕ್ ಮಾಡಿಕೊಂಡು ಸಹ ಹೋಗ್ಬೋದು. ಆದರೆ ಈ ಗೋಪುರದಿಂದ ನಾವು ಗಿರಿ ಪ್ರದಕ್ಷಿಣೆ ಮಾಡ್ತೀವಿ ಅಂದರೆ, ರಾಜಗೋಪುರದಿಂದ ಗಿರಿ ಪ್ರದಕ್ಷಿಣೆ ಮಾಡ್ತೀನಿ ಅಂದರೆ ರೂಮು ನಾವು ಎಲ್ಲಿ ಬುಕ್ ಮಾಡಿರ್ತೀವಿ, ಯಾವ ಕಡೆ ಹೋಗ್ತೀವಿ, ಯಾವ ಕಡೆ ಬರ್ತೀವಿ ಅನ್ನೋದು ಅಲ್ಲಿ ಕನ್ಫ್ಯೂಸ್ ಆಗುತ್ತೆ. ಹಾಗಾಗಿ ನೀವು ಎಲ್ಲಿ ಬಸ್ಸ ಇಳಿತೀರೋ ಅಲ್ಲೇ ಇಳಿದ್ಬಿಟ್ಟು ನಾವು ರೂಮ್ನ ಬುಕ್ ಮಾಡ್ಕೊಳೋದು ತುಂಬ ಒಳ್ಳೆಯದು. ಆದಷ್ಟು ನಿಮ್ಮ ರೂಮಿನ ಒಂದು ಫೋಟೋ ವಿಡಿಯೋ ಮಾಡ್ಕೊಳೋದು ತುಂಬ ಒಳ್ಳೆಯದು. ಯಾಕೆಂದರೆ ನಮಗೆ ತಮಿಳು ಬರ್ತಿರಲಿಲ್ಲ. ಹಾಗಾಗಿ ನಮಗೇನಾರು ಅಕಸ್ಮಾತ್ ರೂಮು ಕನ್ಫ್ಯೂಸ್ ಆದರೆ ಯಾವುದಕ್ಕೂ ನಾವು ಒಂದು ಫೋಟೋ ತಗೊಂಡ್ರೆ ಒಳ್ಳೆಯದು ಅಂತೇಳಿ ಆ ರೋಡು ಮತ್ತು ರೂಮಿಂದ ಒಂದು ಫೋಟೋ ವಿಡಿಯೋ ಮಾಡ್ಕೊಂಡಿದ್ವಿ. ಆದರೆ ನಮಗೇನಂತ ಕನ್ಫ್ಯೂಸ್ ಆಗಲಿಲ್ಲ. ಯಾಕೆಂದರೆ ನಾವು ರಾಜಗೋಪುರದ ಮುಂಭಾಗದ ರೋಡಲ್ಲೇ ನಾವು ರೂಮ್ ಬುಕ್ ಮಾಡ್ಕೊಂಡಿದ್ವಿ. ರೂಮು ತುಂಬ ಚೆನ್ನಾಗಿತ್ತು. 2 ವಾಶ್ರೂಮು, 1 ಹಾಲು, 1 ಬೆಡ್ಡು ಎಲ್ಲ ಇತ್ತು. ನಮಗೇನು ಆಲ್ರೆಡಿ ಅಲ್ಲಿ ಮನಿಕೋಬೇಕು ಅನ್ನೋದೇನು ಇರಲಿಲ್ಲ. ಗಿರಿ ಪ್ರದಕ್ಷಿಣೆ ಮಾಡೋಕ್ಕೆ 3 ಗಂಟೆಗೆಲ್ಲ ಹೊರಟ್ಬಿಟ್ವಿ ನಾವು. ಇನ್ನು ಅರುಣಾಚಲೇಶ್ವರದ ಬಗ್ಗೆ ನಾನು ಹೇಳಬೇಕು ಅನ್ನೋದಾದರೆ, ಮೊದಲಿಗೆ ನಾವು ರಾಜಗೋಪುರದಿಂದ ಈ ಗಿರಿ ಪ್ರದಕ್ಷಿಣೆನ ಶುರು ಮಾಡಬೇಕು ಅಂತೇಳಿ ಎಲ್ಲ ಹೊರಟು ಹೋದ್ವಿ. ರಾಜಗೋಪುರದ ಬಗ್ಗೆ ಹೇಳಬೇಕಾದ್ರೆ, ಪೂರ್ವ ದಿಕ್ಕಿನಲ್ಲಿರುವ ಮುಖ್ಯ ರಾಜಗೋಪುರವು 217 ಅಡಿ ಎತ್ತರವಿದ್ದು 11 ಮಹಡಿಗಳನ್ನು ಹೊಂದಿದೆ. ಇದು ದಕ್ಷಿಣ ಭಾರತದ ಅತಿ ಎತ್ತರದ ರಾಜಗೋಪುರಗಳಲ್ಲಿ ಒಂದಾಗಿದೆ. ಕನ್ನಡ ಶಾಸನಗಳ ಪ್ರಕಾರ 19ನೇ ಶತಮಾನದ ಚೋಳ ರಾಜರಿಂದ ಹಿಡಿದು ಹೊಯ್ಸಳರು ಹಾಗೂ ವಿಜಯನಗರದ ಅರಸರವರೆಗೂ, ವಿಶೇಷವಾಗಿ ಕೃಷ್ಣದೇವರಾಯ ಈ ದೇವಸ್ಥಾನದ ವಿಸ್ತರಣೆಗೆ ದೊಡ್ಡ ಕೊಡುಗೆಯನ್ನು ನೀಡಿದ್ದಾರೆ ಎಂದು ಹೇಳಲಾಗುತ್ತದೆ. ತಮಿಳುನಾಡಿನ ತಿರುವಣ್ಣಾಮಲೈ ಅರುಣಾಚಲೇಶ್ವರ ಕ್ಷೇತ್ರದ ಅಣ್ಣಾಮಲೈಯಾರ್ ದೇವಸ್ಥಾನ ಭಾರತದ ಅತ್ಯಂತ ಪವಿತ್ರ, ಪುರಾತನ ಹಾಗೂ ಭವ್ಯವಾದ ಶಿವನ ತಾಣಗಳಲ್ಲಿ ಒಂದಾಗಿದೆ. ಪಂಚಭೂತ ಸ್ಥಳದಲ್ಲಿ ಒಂದಾದ ಅಗ್ನಿತತ್ವ ಹೊಂದಿದೆ. ಶಿವನ ಪಂಚಭೂತ ತಾಣಗಳಲ್ಲಿ ಪೃಥ್ವಿ, ಅಗ್ನಿ, ವಾಯು, ಆಕಾಶ ತತ್ವವನ್ನು ಪ್ರತಿನಿಧಿಸುತ್ತದೆ. ಇಲ್ಲಿನ ಶಿವಲಿಂಗವನ್ನು ಅಗ್ನಿಲಿಂಗ ಎಂದು ಪೂಜಿಸುತ್ತಾರೆ. ಪೌರಾಣಿಕ ಹಿನ್ನೆಲೆಯ ಪ್ರಕಾರ ಒಮ್ಮೆ ಬ್ರಹ್ಮ ಮತ್ತು ವಿಷ್ಣುವಿನ ನಡುವೆ ನಮ್ಮಿಬ್ಬರಲ್ಲಿ ಯಾರು ಶ್ರೇಷ್ಠ ಎಂಬ ಅಹಂಕಾರದ ಜಗಳ ನಡೆದಾಗ ಶಿವನು ಅವರಿಬ್ಬರ ಎದುರು ಆದಿ ಮತ್ತು ಅಂತ್ಯವಿಲ್ಲದ ಬೃಹತ್ ಜ್ಯೋತಿಸ್ತಂಭ, ಅಗ್ನಿಸ್ತಂಭ ರೂಪದಲ್ಲಿ ಪ್ರಕಟನಾಗುತ್ತಾನೆ. ಆ ಜ್ಯೋತಿಯ ತುದಿಯನ್ನು ಹುಡುಕಲು ಬ್ರಹ್ಮ ಹಂಸನಾದ ರೂಪದಲ್ಲಿ ಮೇಲಕ್ಕೆ ಮತ್ತು ಬುಡವನ್ನು ಹುಡುಕುತ್ತಾ ವಿಷ್ಣು ವರಾಹ ರೂಪದಲ್ಲಿ ಭೂಮಿಯ ಆಳಕ್ಕೆ ಹೋಗುತ್ತಾರೆ. ಆದರೆ ಇವರಿಬ್ಬರಿಗೂ ಅದರ ಕೊನೆ ಸಿಗದೆ ಅಹಂಕಾರ ಕರಗಿ ಶಿವನಿಗೆ ಶರಣಾಗುತ್ತಾರೆ. ಪುರಾಣಗಳ ಪ್ರಕಾರ ಅನಂತ ಅಗ್ನಿಸ್ತಂಭವೇ ನಂತರ ತಂಪಾಗಿ ಇಂದಿನ ಅರುಣಾಚಲ ಬೆಟ್ಟವಾಗಿ ಪರಿವರ್ತನೆಯಾಯಿತು ಎಂಬ ನಂಬಿಕೆ ಇಲ್ಲಿದೆ. ಇಲ್ಲಿಂದ ನಾವು ರಾಜಗೋಪುರಕ್ಕೆ ಆರತಿಯನ್ನು ಬೆಳಗಿ ಕಾಯನ್ನು ಒಡೆದು ಇಲ್ಲಿಂದ ಗಿರಿ ಪ್ರದಕ್ಷಿಣೆಯನ್ನು ಶುರು ಮಾಡ್ತೀವಿ. ಗಿರಿ ಪ್ರದಕ್ಷಿಣೆ 14 ಕಿಲೋಮೀಟರ್ ಇದೆ. ಈ ಗಿರಿ ಪ್ರದಕ್ಷಿಣೆಯ ಪ್ರಮುಖ ಅಂಶ ಏನೆಂದರೆ ಗಿರಿವಲ್ಲವಂ ಎಂದು ಕರೀತಾರೆ ಮತ್ತು ಗಿರಿ ಪ್ರದಕ್ಷಿಣೆ ಎಂತಲೂ ಸಹ ಕರೀತಾರೆ. ಇಲ್ಲಿ ಕೇವಲ ದೇವಸ್ಥಾನ ಮಾತ್ರವಲ್ಲ, ಇಡೀ ಅರುಣಾಚಲ ಬೆಟ್ಟವನ್ನೇ ಶಿವನ ಸಾಕ್ಷಾತ್ ರೂಪ ಎಂದು ಭಾವಿಸಲಾಗುತ್ತದೆ. ಹಾಗಾಗಿ ಭಕ್ತರು ಈ ಬೆಟ್ಟದ ಸುತ್ತ ಸುಮಾರು 14 ಕಿಲೋಮೀಟರ್ ಬರಿಗಾಲಿನಲ್ಲಿ ನಡೆದು ಪ್ರದಕ್ಷಿಣೆ ಹಾಕುತ್ತಾರೆ. ತಮಿಳಿನಲ್ಲಿ ಇದನ್ನು ಗಿರಿವಲ್ಲವಂ ಎಂದು ಕರೆಯುತ್ತಾರೆ. ಪ್ರತಿ ಹುಣ್ಣಿಮೆಯ ರಾತ್ರಿ ಲಕ್ಷಾಂತರ ಜನರು ಇಲ್ಲಿ ಪ್ರದಕ್ಷಿಣೆ ಮಾಡುತ್ತಾರೆ. ಇದರ ಇತಿಹಾಸ ನಾವು ತಿಳ್ಕೊಳ್ಳುವ ಅಂತ ನೋಡಿದ್ರೆ, ಇತಿಹಾಸ ಮತ್ತು ಅದ್ಭುತ ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟಂತೆ ಹೇಳುವುದಾದರೆ, ದೇವಸ್ಥಾನವು ಸುಮಾರು 25 ಎಕರೆಗೂ ಹೆಚ್ಚು ವಿಶಾಲವಾದ ಪ್ರದೇಶದಲ್ಲಿ ಒಳಗೊಂಡಿದೆ. ಭಾರತದ ಅತಿ ದೊಡ್ಡ ಶಿವನ ದೇವಸ್ಥಾನವಾಗಿದೆ.
ರಾಜಗೋಪುರ ಬಗ್ಗೆ ಹೇಳುವುದಾದರೆ ಪೂರ್ವ ದಿಕ್ಕಿನಲ್ಲಿರುವ ಮುಖ್ಯ ಗೋಪುರವು 217 ಅಡಿ ಎತ್ತರವಿದ್ದು 11 ಮಹಡಿಗಳನ್ನು ಹೊಂದಿದೆ. ಇದು ದಕ್ಷಿಣ ಭಾರತದ ಅತಿ ಎತ್ತರದ ಗೋಪುರದಲ್ಲಿ ಒಂದಾಗಿದೆ ಎಂದು ಹೇಳಲಾಗುತ್ತದೆ. ಕನ್ನಡದ ಶಾಸನಗಳು ಹೇಳುವ ಪ್ರಕಾರ 9ನೇ ಶತಮಾನದ ಚೋಳ ರಾಜರಿಂದ ಹಿಡಿದು ಹೊಯ್ಸಳರು ಹಾಗೂ ವಿಜಯನಗರದ ಅರಸರು ವಿಶೇಷವಾಗಿ ಕೃಷ್ಣದೇವರಾಯ ದೇವಸ್ಥಾನದ ವಿಸ್ತರಣೆಗೆ ದೊಡ್ಡ ಕೊಡುಗೆಯನ್ನು ನೀಡಿದ್ದಾರೆ ಎಂದು ಹೇಳಲಾಗುತ್ತದೆ. ನಾವು ರಾಜಗೋಪುರದ ಮುಂದೆ ನಿಂತು ಆರತಿಯನ್ನು ಬೆಳಗಿ ನಂತರ ನಾವು ಗಿರಿ ಪ್ರದಕ್ಷಿಣೆ ಹಾಕಲು ಪ್ರಾರಂಭಿಸುತ್ತೇವೆ. ಗಿರಿ ಪ್ರದಕ್ಷಿಣೆ ಹಾಕಲು ಪ್ರಾರಂಭಿಸಿದ ಮೊದಲೇ ನಮಗೆ 8 ಲಿಂಗಗಳ ದರ್ಶನವಾಗುತ್ತದೆ. 8 ಲಿಂಗದ ದರ್ಶನ ಎಂದರೆ ಒಂದೊಂದು ದಿಕ್ಕಿಗೂ ಸಹ ಒಂದೊಂದು ಲಿಂಗಗಳು ಸಿಗುತ್ತವೆ. ಒಂದೊಂದು ದಿಕ್ಕಿನ ಲಿಂಗಕ್ಕೂ ಒಂದು ಅದರದ್ದೇ ಆದ ಪ್ರಮುಖ ಪೌರಾಣಿಕ ಇತಿಹಾಸ ಇದೆ. ಇಂದ್ರಲಿಂಗವನ್ನು ಇಂದ್ರನು ಬಂದು ತಪಸ್ಸು ಮಾಡಿ ಪ್ರತಿಷ್ಠಾಪಿಸಿದ ಎಂದು ಇತಿಹಾಸವಿದೆ. ಅದು ಪೂರ್ವ ದಿಕ್ಕಿನಲ್ಲಿ ಇದೆ. ಅಗ್ನಿಲಿಂಗ ಆಗ್ನೇಯ ದಿಕ್ಕಿನಲ್ಲಿದೆ. ಯಮಲಿಂಗ ದಕ್ಷಿಣ ದಿಕ್ಕಿನಲ್ಲಿದೆ. ನಿರುತಿಲಿಂಗ ನೈಋತ್ಯ ದಿಕ್ಕಿನಲ್ಲಿದೆ. ವರುಣಲಿಂಗ ಪಶ್ಚಿಮ ದಿಕ್ಕಿನಲ್ಲಿ ಇದೆ. ವಾಯುಲಿಂಗ ವಾಯುವ್ಯ ದಿಕ್ಕಿನಲ್ಲಿ ಇದೆ. ಕುಬೇರಲಿಂಗ ಉತ್ತರ ದಿಕ್ಕಿನಲ್ಲಿ ಇದೆ. ಈಶಾನ್ಯಲಿಂಗ ಈಶಾನ್ಯ ದಿಕ್ಕಿನಲ್ಲಿ ಇದೆ. ಹಾಗಾಗಿ ಒಂದೊಂದು ಲಿಂಗಕ್ಕೂ ಸಹ ಅದರದ್ದೇ ಆದ ಪ್ರಮುಖ ಇತಿಹಾಸ ಒಳಗೊಂಡಿದೆ. ನಾವು ಇಲ್ಲಿಂದ ಈಗ ಗಿರಿ ಪ್ರದಕ್ಷಿಣೆ ಮಾಡಲು ಶುರು ಮಾಡಿದೆವು. ಯಾರೇ ಅರುಣಾಚಲೇಶ್ವರ ದೇವಸ್ಥಾನಕ್ಕೆ ಹೋದರೂ ಹೆಂಗೆ ಗಿರಿ ಪ್ರದಕ್ಷಿಣೆ ಮಾಡೋದು, 14 ಕಿಲೋಮೀಟ್ರ್ ನಡಿಬೋದೋ ಇಲ್ವೋ ಅಂತ ಯಾರು ಸಹ ಯೋಚನೆ ಮಾಡೋಕ್ಕೆ ಹೋಗಬೇಡ್ರಿ. ಆದಷ್ಟು ನೀವು ರಾತ್ರಿ 12 ಗಂಟೆ ಇಲ್ಲ 8 ಗಂಟೆ ಹಿಂಗೆಲ್ಲ ಶುರು ಮಾಡಿದ್ರೆ ಇನ್ನೂ ಒಳ್ಳೆಯದು. ವಿಡಿಯೋ ಎಲ್ಲ ಮಾಡಬೇಡಿ ಅಂತ ಹೇಳ್ತಾಯಿದ್ರು. ಬ್ರಾಹ್ಮಿ ಮುಹೂರ್ತದಲ್ಲಿ ವಿಡಿಯೋ ಮಾಡಬೇಡಿ ಅಂತ ನಮಗೆ ಹೇಳ್ತಾಯಿದ್ರು. ನಾನು ಮಾಹಿತಿ ತಿಳಿಸ್ಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾನು ಒಂದು ಸ್ವಲ್ಪ ವಿಡಿಯೋ ಮಾಡಿಕೊಂಡು ಬಂದಿದ್ದೆ. ಬೆಳಗ್ಗೆ ಟೈಮು ಗಿರಿ ಪ್ರದಕ್ಷಿಣೆ ಮಾಡ್ತೀನಿ ಅಂತ ಅನ್ನೋದಾದರೆ ತುಂಬ ಬಿಸಿಲಿರುತ್ತೆ, ಕಾಲು ತುಂಬ ಸುಡುತ್ತೆ. ಬೆಳಗ್ಗೆ ಟೈಮು ಗಿರಿ ಪ್ರದಕ್ಷಿಣೆ ಮಾಡೋದಕ್ಕೆ ಆಗೋದಿಲ್ಲ. ಸಂಜೆ 8 ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ರೆ ಇನ್ನೂ ತುಂಬ ಒಳ್ಳೆಯದು. ನಾವು 3 ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ವಿ. ಎಷ್ಟೇ ನೀವು ಗಿರಿ ಪ್ರದಕ್ಷಿಣೆ ಮಾಡಿದ್ರೂ ಟೈಮ್ ಬಂದು 5 ಅವರ್ಗೆ ನಾವು ರೀಚ್ ಆಗಬಹುದು. ಇನ್ನೂ ಬೇಗ ಹೋಗ್ತೀವಿ ಅಂತಂದರೆ 4 ಅವರ್ಗೆಲ್ಲ ರೀಚ್ ಆಗ್ಬೋದು. ಆದಷ್ಟು ನಿಧಾನಕ್ಕೆ ಗಿರಿ ಪ್ರದಕ್ಷಿಣೆ ಮಾಡಿದ್ರೆ ನಮಗೂ ತುಂಬ ಒಳ್ಳೆಯದು. ಇನ್ನೂ ಶೌಚಾಲಯದ ಬಗ್ಗೆ ಹೇಳಬೇಕು ಅಂತಂದರೆ ಅರ್ಧ ಕಿಲೋಮೀಟ್ರಿಗೆ ಒಂದೊಂದು ಶೌಚಾಲಯ ಇದೆ. ಅದಕ್ಕೂ ಸಹ ಏನೂ ತೊಂದರೆ ಆಗೋದಿಲ್ಲ. ಯಾರು ಬೇಕಾದರೂ ಆರಾಮಾಗಿ ಗಿರಿ ಪ್ರದಕ್ಷಿಣೆ ಮಾಡ್ಬೋದು. ಇಲ್ಲ ಸುಸ್ತಾಗ್ತಾ ಇದೆ ಅಂದರೆ ಅಲ್ಲಿ ಪಕ್ಕದಲ್ಲೇ ಸಹ ಕೂತ್ಕೊಳ್ಳೋದಕ್ಕೆ ಅಂತೇಳಿ ಟೇಬಲ್ ಚೇರ್ಗಳು ಹಾಕಿರ್ತಾರೆ, ಕೂತ್ಕೋಬೋದು. ಮಸಾಜ್ ಮಾಡೋ ಅಂಥ ಮಿಷಿನ್ಗಳನ್ನೂ ಸೈಡಲ್ಲಿ ಹಾಕಿರ್ತಾರೆ. ಬೇಕಾದರೆ ಒಬ್ಬರಿಗೆ 30 ರೂಪಾಯಿ ಮಸಾಜ್ ಮಾಡಿಸ್ಕೊಳೋದಕ್ಕೆ ಅಂತೇಳಿ ಅದನ್ನು ಸಹ ಮಸಾಜ್ ಮಾಡಿಸ್ಕೋಬೋದು. ನಾವು ನಿಧಾನಕ್ಕೆ ಗಿರಿ ಪ್ರದಕ್ಷಿಣೆ ಮಾಡ್ತಿರೋದ್ರಿಂದ ನಮಗೇನಂತ ಕಾಲು ನೋವು ಆಗಲಿಲ್ಲ. 14 ಕಿಲೋಮೀಟ್ರ್ ನಮಗೆ ನಡೆದಿದ್ದೇ ಗೊತ್ತಾಗಲಿಲ್ಲ. ನಾವು ಬೆಳಗ್ಗೆ 8 ಗಂಟೆ 8:15 ದೇವಸ್ಥಾನದ ಹತ್ರ ರೀಚ್ ಆದ್ವಿ. ಯಾರು ಬೇಕಾದರೂ ಸಹ ಗಿರಿ ಪ್ರದಕ್ಷಿಣೆಯ ಆರಾಮಾಗಿ ಮಾಡ್ಬೋದು. ಯಾರು ಹೆದ್ರಿಕೊಳ್ಳೋಕ್ಕೆ ಹೋಗಬೇಡ್ರಿ, ಸೇಫ್ ಇರುತ್ತೋ ಇಲ್ವೋ ಅಂಥೇಳಿ. ನಮ್ಮಂತೆ ಸಾವಿರಾರು ಜನ ಗಿರಿ ಪ್ರದಕ್ಷಿಣೆನ ಆಗ್ತಾ ಇರ್ತಾರೆ ಅಲ್ಲಿ. ಯಾವುದೇ ರೀತಿ ಏನೂ ಸಹ ಭಯ ಅಂತ ಅನ್ನಿಸ್ಲಿಲ್ಲ ನಮಗಂತೂ. ಆರಾಮಾಗೆ ಹೋದ್ವಿ. ಆದರೆ ಒಬ್ಬರು ಹೋಗೋಕ್ಕೆ ಹೋಗಬೇಡ್ರಿ. ಆದಷ್ಟು ಒಂದು 4 ಜನ 5 ಜನ ಪ್ಲ್ಯಾನ್ ಮಾಡಿಕೊಂಡು ಹೋಗ್ರಿ, ತುಂಬ ಚೆನ್ನಾಗಿರುತ್ತೆ. ಅಂದರೆ ಜಾಸ್ತಿ ಅಲ್ಲೇನು ಮಾತಾಡಿಕೊಂಡು ನೀವು ಗಿರಿ ಪ್ರದಕ್ಷಿಣೆಯನ್ನು ಮಾಡೋದಕ್ಕೆ ಹೋಗಬೇಡಿ. ಆದಷ್ಟು ಶಿವನ್ನ ನೆನಪಿಸ್ಕೊಂಡು ಓಂ ನಮಃ ಶಿವಾಯ, ಅರುಣಾಚಲ ಶಿವ ಅರುಣಾಚಲ ಶಿವ ಅಂತ ಹೇಳ್ಕೊಂಡು ಬೇಕಾದರೆ ಗಿರಿ ಪ್ರದಕ್ಷಿಣೆ ಮಾಡಿದ್ರೆ ತುಂಬ ಒಳ್ಳೆಯದು. ನಾವು ಗಿರಿ ಪ್ರದಕ್ಷಿಣೆ ಮಾಡಬೇಕಾದ್ರೆ 4 ಕಿಲೋಮೀಟ್ರಿಗೆ 5 ಕಿಲೋಮೀಟ್ರಿಗೆ ಒಂದೊಂದು ಅಲ್ಲಿ ಅಷ್ಟಲಿಂಗಗಳು ಸಿಗ್ತಾಯಿದ್ವು. ಅಲ್ಲಿ ಅಷ್ಟಲಿಂಗ ದರ್ಶನಗಳನ್ನ ಬರೀ ಕಾಲಿನಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದಂತೆ. ಹಾಗಾಗಿ ನಾವು ಬರೀ ಕಾಲಲ್ಲಿ ಮಾಡೋಕ್ಕೆ ಹೆದರ್ಕೊಂಡು ಸ್ವಲ್ಪ ಸಾಕ್ಸ್ ಹಾಕ್ಕೊಂಡ್ವಿ. ಸಾಕ್ಸು ಹಾಕ್ಕೊಂಡು ಬೇಕಾದ್ರೆ ನಡಿಬೋದು ಅಂತ ಹೇಳಿದ್ರು. ಬರೀ ಕಾಲಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದು. ಅದರಲ್ಲೂ ನಿಧಾನವಾಗಿ 9 ತಿಂಗಳು ಗರ್ಭಿಣಿ ಯಾವ ಥರ ಓಡಾಡ್ತಾರೋ ಆ ಥರ ಬರೀ ಕಾಲಲ್ಲಿ ನಡೆದ್ರೆ ಇನ್ನೂ ಒಳ್ಳೆಯದು ಅಂತ ಹೇಳ್ತಾರೆ. ಬೆಟ್ಟದ ಶಿಖರವನ್ನು ನೋಡುತ್ತಾ ಓಂ ನಮಃ ಶಿವಾಯ ಅಥವಾ ಅರುಣಾಚಲ ಶಿವಾಯ ಅಂತ ಹೇಳ್ಬಿಟ್ಟು ಮಂತ್ರ ಜಪಿಸ್ತಾ ನಾವು ಹೋದರೆ ಇನ್ನೂ ತುಂಬ ಒಳ್ಳೆಯದು.
ಆಮೇಲೆ ಬೆಳಕರ್ದಾಗ ಬೆಟ್ಟ ಕಾಣಿಸುತ್ತೆ. ಸಂಜೆ ಟೈಮಲ್ಲಿ ಅಷ್ಟು ಬೆಟ್ಟ ಕಾಣಿಸ್ತಿರ್ಲಿಲ್ಲ ನಮಗೆ. ಬೆಳಕರ್ದಾಗ ಬೆಟ್ಟ ಕಾಣಿಸ್ತಿತ್ತು. ಬೆಟ್ಟದ ಗೋಪುರವನ್ನು ನೋಡ್ಕೊಂಡು ಗಿರಿ ಪ್ರದಕ್ಷಿಣೆ ಮಾಡಿದರೆ ಒಳ್ಳೆಯದಂತೆ. 8 ಲಿಂಗ ಸಿಕ್ಕದ ಹಾಗೆ 8 ನಂದಿನೂ ಸಹ ಸಿಗ್ತವಂತೆ. ಹಾಗಾಗಿ ನಮ್ಗೆ ಒಂದು ಸ್ವಲ್ಪ ಲಿಂಗಗಳು ಸ್ವಲ್ಪ ನಂದಿನ ದರ್ಶನ ಮಾಡ್ಕೊಂಡು ಮುಂದಕ್ಕೆ ಹೋದ್ವಿ. ಅಲ್ಲಿ ಪ್ರತಿ ಲಿಂಗದಲ್ಲೂ ಸಹ ವಿಭೂತಿಯನ್ನು ಕೊಡ್ತಾರೆ. ಯಾರೂ ಸಹ ವಿಭೂತಿಯನ್ನು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮದೇ ಆದ ಒಂದು ಡಬ್ಬನೋ ಇಲ್ಲ ಒಂದು ಪೇಪರೋ ಒಂದು ಕವರೋ ತಗೊಂಡೋಗ್ಬಿಟ್ಟು ಆ ವಿಭೂತಿನ ಆದಷ್ಟು ಕಲೆಕ್ಟ್ ಮಾಡಿಕೊಂಡು ಮನೆಗೆ ತಗೊಂಬಂದು ದಿನ ಧರಿಸಿದ್ರೆ ಹಣೆಗೆ ಒಳ್ಳೆಯದು. ನಾವು ಸಹ ಅಲ್ಲಿ ಕೊಟ್ಟಂಥ ವಿಭೂತಿನ ಇಸ್ಕೊಂಡು ಮಾಡಿಕೊಂಡು ಬಂದ್ವಿ ಹಣೆಗಿಕ್ಕೊಂಡು. ನೀವು ಸಹ ಅದೇ ಥರ ಮಾಡಿ. ನಿಮ್ಗೇನಾರ ಸುಸ್ತಾಯಿತು ಅಂತ ಏನಾರ ಅನಿಸಿದ್ರೆ ಅಲ್ಲೇ ಪಕ್ಕ ಫ್ರೂಟ್ ಸಾಲೆಡು ಅದು ಇದು ಮಾರ್ತಾ ಇರ್ತಾರೆ. ಅದನ್ನು ಸಹ ಬೇಕಾದ್ರೆ ನೀವು ತಿಂದ್ಕೊಂಡು ಗಿರಿ ಪ್ರದಕ್ಷಿಣೆನ ಆಗ್ಬೋದು. ನಾವು ಗಿರಿ ಪ್ರದಕ್ಷಿಣೆ ಮುಗಿಸೋವಷ್ಟರಲ್ಲಿ ಆಲ್ರೆಡಿ 8:15 ಆಗಿತ್ತು. ನಾವು ಇಲ್ಲಿಂದ ಗಿರಿ ಪ್ರದಕ್ಷಿಣೆ ಮಾಡಿದ್ದು ಏನು ದೊಡ್ಡ ಸಾಹಸ ಅಂತ ಹೇಳೋದಕ್ಕಾಗಲ್ಲ. ಇಲ್ಲಿಂದ ನಾವು ದೇವಸ್ಥಾನದೊಳಗೆ ಹೋಗ್ಬಿಟ್ಟು ಒಬ್ಬರಿಗೆ 50 ರೂಪಾಯಿ ಟಿಕೆಟ್ ಇರುತ್ತೆ. ಆ ಟಿಕೆಟ್ನ ಪೇ ಮಾಡಿಬಿಟ್ಟು ತಗೊಂಡು ದೇವಸ್ಥಾನದೊಳಗೆ ಹೋಗ್ತೀವಲ್ಲ, ಆವಾಗ ಇರೋದು ಅಲ್ಲಿ ಸಾಹಸ ಅಂತಲೇ ಹೇಳ್ಬೋದು ಅದನ್ನು. ಆ ಗಿರಿ ಪ್ರದಕ್ಷಿಣೆ ಮಾಡಿದ್ದು ಅಷ್ಟು ನೋವಾಗಲ್ಲ ಕಾಲು. ಆ ಕ್ಯೂನಲ್ಲಿ ನಿಂತು ಸಾಕಾಗ್ಬಿಡುತ್ತೆ. ಅಷ್ಟು ಜನ ಕ್ಯೂ ಇರ್ತಾರೆ ಒಳಗೆ. ಇಲ್ಲಿಂದ ನಾವು 5 ಅವರ್ಗೆ ಗಿರಿ ಪ್ರದಕ್ಷಿಣೆ ಹಾಕ್ಬಿಟ್ಟು ದೇವಸ್ಥಾನ ಹತ್ರ ಹೋದರೆ ದೇವಸ್ಥಾನದೊಳಗೆ ನಾವು ಏನೂ ಇಲ್ಲ ಅಂದರೆ 4 ಅವರು ನಿಂತಿದ್ದೀವಿ ಆ ಕ್ಯೂನಲ್ಲಿ ನಿಂತು ದೇವರ ದರ್ಶನ ಮಾಡಿದ್ರೆ ಅದು ಆಗ ಆನಂದನೇ ಬೇರೆ. ನಾವು ಎಷ್ಟು 14 ಕಿಲೋಮೀಟ್ರ್ ನಡೆದಿದ್ದು ಸಹ ಮರ್ತೋಗ್ಬಿಡ್ತೀವಿ, ಅಷ್ಟು ಖುಷಿ ಆಗುತ್ತೆ. ಮಧ್ಯದಲ್ಲಿ ನೋಡಿ ಈ ಥರ ಟೇಬಲ್ ಚೇರ್ಗಳ ಥರ ಈಗ ಹಾಕಿರ್ತಾರೆ. ನೀವು ಬೇಕಾದ್ರೆ ಸ್ವಲ್ಪ ಹೊತ್ತು ಕೂತು ಸಹ ಹೋಗ್ಬೋದು. ಹೆಂಗಿದೆ ಎಕ್ಸ್ಪೀರಿಯನ್ಸ್? ಕಾಲು ನೋವು ಏನಿಲ್ವಾ? ಇನ್ನೂ ಬೇಕಾದ್ರೆ 14 ಕಿಲೋಮೀಟ್ರ್ ಮತ್ತೆ ನಡೀತೀರಾ? ಆದರೂ ನೋಡಿ ಪಟೇಲ ನಾವೆಲ್ಲ ಸಾಕೊಂಡು ನಡೆದ್ರು, ಪಟೇಲ ಬರೀ ಕಾಲೆಲ್ಲ ನಡೆದ್ಬಿಟ್ನಲ್ಲ. ನಾವೆಲ್ಲ ನಡೆದಿದ್ದೆಲ್ಲ ಗ್ರೇಟ್, ನಮ್ಮ ಅಪ್ಪ ನಡೆದಿದ್ದೆ ಗ್ರೇಟ್ ಈ ವಯಸ್ಸಲ್ಲಿ. ಅಲ್ಲ ಕಣೆ, ಯಾಕಂದ್ರೆ ನೀನೊಂದು ಫುಲ್ ಶೈನಿಂಗ್ ಬಂದ್ಬಿಟ್ಟಿದ್ಯಾ ನಿಜ. ಅಲ್ಲಕ್ಕ ಮನಿಕಾ ನೋಡೋಣ ಮಕ್ತ ಶೈನಿಂಗ. ಹ್ಞೂ ಎನರ್ಜಿ ಬಂದಿದೆ. ನಾನು ಅದನ್ನೇ ಕೇಳ್ಕೊಂಬಂದಿದ್ದೆ. ಸ್ಟಾರ್ಟಿಂಗ್ ಪಾದ ಫುಲ್ ಪೇನ್ ಬಂತು. ಸ್ಟಾರ್ಟಿಂಗ್ ನೋಡಿದ್ದಕ್ಕೆ ನಿಜವಾಗ್ಲೂ ನಡೀತಾರ. ನಾನು ಅದನ್ನೇ ಅನ್ಕೊಂಡಿದ್ದೀವಪ್ಪ, ಕುತ್ಕೊಂಡಿದ್ಕೆ ಎಜ್ಜೆಜ್ಗೂ ಯಪ್ಪ ಇದೇನಪ್ಪ ಈ ಥರ ಹೇಳ್ಕೊಟ್ಟ ಆ ಥರ ಮಾಡ್ಕೊಂಡು ನಡೀತಾ ಇದ್ದೀವಿ. ಟ್ರೈನ್ ಮಾಡ್ಬಿಟ್ಟವ್ರು ಇಬ್ರು. ವೇದ ಪಟೇಲ್ ಇಲ್ಲ, ಬರೇಗಲ್ಲ ನಡ್ಕೊಂಬಂದ್ರು. ನಾವು 4 ಸೆಕೆಂಡ್ ನಾನು ಸ್ವಲ್ಪ ದೂರ ಬಂದೆ ಬರೇಕಲ್ಲಲ್ಲಿ. ಮತ್ತೆ ಉರಿ ಸ್ಟಾರ್ಟ್ ಆತಲ್ಲ, ಮತ್ತೆ ಹಾಕೊಂಡು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಮಾಡ್ಕೆ ಕಾಲ ನಂಗೇನು ಆಗ್ತಾ ಇಲ್ಲ. ಮತ್ತೆ ಈಗ ಎಲ್ಲ ಶುರು ಮಾಡಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಮತ್ತೆ ಸ್ಟಾರ್ಟ್ ಮಾಡಿದ್ದೀವಿ. ಇನ್ನೊಂದು 4 ಕಿಲೋಮೀಟ್ರ್ ಐತೆ ಮೋನಿಕಾ. ಇನ್ನೊಂದು 4 ಕಿಲೋಮೀಟ್ರ್ ಐತೆ. 4 ಕಿಲೋಮೀಟ್ರ್ ನಡೆದಿದ್ದೀವಿ. ವೇದಾಂತ ಅವರೇ ಚೆನ್ನಾಗಿದೆಯಾ? ನೆಕ್ಸ್ಟ್ ಎಲ್ಲಿಗೆ ಹೋಗೋದು ಪ್ಲ್ಯಾನು? ರೆಸ್ಟು. ಈಗ ನೆಕ್ಸ್ಟ್ ಪ್ಲ್ಯಾನ್ ಯಾವ ಕಡೆಗೆ ಹೋಗ್ಬೇಕು ಅಂತ ಆಸೆ? ಆ ಕಡೆಗೆ ಗೊತ್ತೀರಾ? ನೋಡೋಣ, ಯೋಚನೆ ಮಾಡಿ ನೆಕ್ಸ್ಟ್ ತಿರುಪತಿ ಕಡೆಗೆ ಹೋಗೋಣ. ತಿರುಪತಿ ವೆಂಕಟರಮಣ ಸ್ವಾಮಿ ನಮ್ಮನ್ನು ಕರೆಸ್ಕೊಂಡ್ರೆ ನೆಕ್ಸ್ಟು ತಿರುಪತಿಗೆ ಹೋಗ್ಬೇಕು ಅನ್ನೋ ಆಸೆ ಐತೆ. ನೆಕ್ಸ್ಟು ತಿರುಪತಿಗೆ ಹೋಗ್ಬೇಕು. ನೋಡಿ ನಿಮ್ಮ ಮಗಳು ವಿಡಿಯೋ ಮಾಡ್ತಾವಳೆ. ನಮ್ಮ ಅಪ್ಪ ನಮ್ಮ ಅಮ್ಮನ ಕೈಲಿ ಮಾತಾಡ್ತಾ ಐತೆ. ವಿಡಿಯೋ ಮಾಡ್ತಾವ್ರೆ, ನೋಡು ಕೇಳೋ. ಬೆಳಗ್ಗೆಯಿಂದ ಗಿರಿ ಪ್ರದಕ್ಷಿಣೆ ಮಾಡಿ ಸಾಕಾಗಿತ್ತು. ಹಾಗಾಗಿ ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ನೆಕ್ಸ್ಟು ನಾವು ಬಂದಿದ್ದು ಮೋಕ್ಷದ್ವಾರ ಹತ್ರ. ಮೋಕ್ಷದ್ವಾರದ ಹತ್ರನೂ ಸಹ ಕ್ಯೂ ನಿಂತಿದ್ದು. ಹಾಗಾಗಿ ಮೋಕ್ಷದ್ವಾರ ಹತ್ರ ಕಾಯ್ಕೊಂಡು ನಿಂತಿದ್ವಿ. ನಾವು ಸಹ ದ್ವಾರದಲ್ಲಿ ನುಸ್ತ್ಬಿಟ್ಟು ಬರಬೇಕು ಅಂತೇಳಿ. ಮೋಕ್ಷದ್ವಾರದ ಬಗ್ಗೆ ಹೇಳಬೇಕು ಅಂತಂದರೆ, ಅರುಣಾಚಲೇಶ್ವರ ತಿರುವಣ್ಣಾಮಲೈ ಕ್ಷೇತ್ರದಲ್ಲಿ ನೀವು ಕೇಳಿದ ಮೋಕ್ಷದ್ವಾರ ಅಥವಾ ಮೋಕ್ಷ ಮಾರ್ಗ ಅತ್ಯಂತ ರೋಮಾಂಚಕ ಮತ್ತು ಆಧ್ಯಾತ್ಮಿಕ ರಹಸ್ಯಗಳನ್ನು ಹೊಂದಿದೆ. ಇದು ಮುಖ್ಯ ಅರುಣಾಚಲೇಶ್ವರ ದೇವಸ್ಥಾನದಿಂದ ಸುಮಾರು 3.5 ಕಿಲೋಮೀಟರ್ ದೂರದಲ್ಲಿದೆ. ಇದು
ಅರುಣಾಚಲ ಬೆಟ್ಟದ ಸುತ್ತ ಗಿರಿ ಪ್ರದಕ್ಷಿಣೆ ಮಾಡುವ ಮಾರ್ಗದಲ್ಲಿ ಪ್ರಸಿದ್ಧ ಕುಬೇರ ಲಿಂಗದ ಹತ್ತಿರ ಈ ವಿಶಿಷ್ಟವಾದ ಜಾಗವಿದೆ. ಈ ಕಿರಿದಾದ ದಾರಿಯಲ್ಲಿ ಮುಂದಿನಿಂದ ಹಿಂದಕ್ಕೆ ಯಶಸ್ವಿಯಾಗಿ ತೆರಳುತ್ತಾ ಬಂದರೆ ಮನುಷ್ಯನಿಗೆ ಮೋಕ್ಷ ಸಿಗುತ್ತದೆ ಮತ್ತು ಪಾಪಗಳು ನಿವಾರಣೆಯಾಗುತ್ತದೆ ಎಂದು ಈ ಮೋಕ್ಷ ದ್ವಾರದ ಬಗ್ಗೆ ಹೇಳಲಾಗುತ್ತದೆ. ಅಲ್ಲಿಂದ ನಾವು ಮೋಕ್ಷ ದ್ವಾರದಿಂದ ಬಂದು ನೆಕ್ಸ್ಟು ಗಿರಿ ಪ್ರದಕ್ಷಿಣೆ ಶುರು ಮಾಡಿದ್ವು. ಇನ್ನೇನು ಒಂದು 3 ಕಿಲೋಮೀಟ್ರು 4 ಕಿಲೋಮೀಟ್ರು ಗಿರಿ ಪ್ರದಕ್ಷಿಣೆ ಮುಗಿಯೋಕ್ಕೆ ಬಂದಿತ್ತು. ಹಾಗಾಗಿ ಅಲ್ಲಿಂದ ನೆಕ್ಸ್ಟು ಲಿಂಗ ದರ್ಶನಗಳು ಆಗ್ತಲೇ ಇದ್ವು. ಹಾಗಾಗಿ ನಾವು ಅಲ್ಲಿ ಲಾಸ್ಟ್ ಲಿಂಗ ದರ್ಶನ ಮಾಡಿ ಗೋಪುರ ನೋಡಿ ಆಲ್ರೆಡಿ ಕಾಣ್ತಾ ಇದೆ ಗೋಪುರ. ಇನ್ನೊಂದು ಅರ್ಧ ಕಿಲೋಮೀಟ್ರ್ ಏನೋ ಇತ್ತು, ಸಾಕಾಗ್ಬಿಟ್ಟಿತ್ತು ಗಿರಿ ಪ್ರದಕ್ಷಿಣೆ ಮಾಡಿ. ಕಾಲುಗಳು ಸ್ವಲ್ಪ ಪೇಯ್ನ್ ಬರ್ತಾ ಇದ್ವು ಹತ್ತತ್ರ ಬಂದಂಗೆ. ಆದರೆ ಹತ್ರ ಬಂದಂಗೆ ಆ ಗೋಪುರ ನೋಡಿದಾಗ ಆದಷ್ಟು ಖುಷಿ. ನಾವು ಇಲ್ಲಿಗೆ ಗಿರಿ ಪ್ರದಕ್ಷಿಣೆ ಮುಗಿಸಿದ್ವಿ ಅನ್ನೋ ಖುಷಿ ಅಂತೂ ಹೇಳೋಕ್ಕೆ ಆಗ್ತಿರಲಿಲ್ಲ, ಅಷ್ಟು ಖುಷಿ ಆಗ್ತಾಯಿತ್ತು ನಮಗೆ ಆ ಗೋಪುರ ನೋಡಿದಾಗ. ನಾವು ಆಲ್ರೆಡಿ ರೂಮ್ ಮಾಡಿದ್ದು ಅಲ್ಲೇ. ಅಲ್ಲಿಂದ ಮುಂದಕ್ಕೆ ಗೋಪುರ ಕಾಣಿಸ್ತಲ್ಲ, ಅಲ್ಲಾಶಿ ರಾಜಗೋಪುರ ಕಾಣಿಸ್ತಾ ಇದೆಯಲ್ಲ, ಅದೇ ರಾಜಗೋಪುರ. ಅಲ್ಲಿಂದಲೇ ನಾವು ಗಿರಿ ಪ್ರದಕ್ಷಿಣೆ ಶುರು ಮಾಡಿದ್ದು. ಈಗ ನೋಡಿ ನಾವು ರಾಜಗೋಪುರದ ಹತ್ರ ಬಂದ್ಬಿಟ್ಟು ಅಲ್ಲಿ ಒಳಗಡೆಗೆ ಕೈ ಮುಗಿದು ಎಂಟ್ರಿ ಆಗ್ತೀವಿ. ಅಲ್ಲಿಂದ ಮುಂದಕ್ಕೆ 50 ರೂಪೀಸ್ ಟಿಕೆಟ್ ತಗೊಂಡ್ರೆ ಒಳಗಡೆಗೆ ಒಬ್ರಿಗೆ ಬಿಡ್ತಾರೆ ಅಂತ ಹೇಳಿದ್ರು. ಹಂಗಾಗಿ ಆ ಕ್ಯೂನಲ್ಲಿ ಹೋಗಿ ನಿಂತ್ಕೊಂಡ್ವಿ. ಮುಂದಗಡೆಗೆ ಪಾಸ್ ಆದಂಗೆ ಒಳಗಡೆ ಸಹ ಟಿಕೆಟ್ನ ಕೊಡ್ತಾರೆ. ಕ್ಯೂ ಇತ್ತು ಅಂದರೆ ಸಿಕ್ಕಾಪಟ್ಟೆ ಕ್ಯೂ ಇತ್ತು ನೋಡಿ. ಇದೇ ಜಾಗದಲ್ಲಿ ಬಂದಾಗ ಗೋಪುರ ಪಕ್ಕನೇ ಟಿಕೆಟ್ ಕೊಡ್ತಾರೆ, ಒಬ್ಬರಿಗೆ 50 ರೂಪಾಯಿ ಥರ. ಹಾಗಾಗಿ ನಾವು ಎಲ್ಲರೂ ಟಿಕೆಟ್ ತಗೊಂಡು ಒಳಗಡೆಗೆ ಹೋದ್ವಿ. ಇನ್ನೇನು ಒಳಗಡೆಗೆ ಹೋದ್ವಿ ದೇವ್ರ ದರ್ಶನ ಆತು ಅಂದರೆ ಇನ್ನಷ್ಟು ಕ್ಯೂ ಇರ್ತಲೇ ಇತ್ತು. ನಮಗೆ ಗೊತ್ತಾಗ ಈ ದೇವಸ್ಥಾನ ಎಷ್ಟು ದೊಡ್ಡದಾಗಿದೆಯಪ್ಪ, ಇಷ್ಟೊಂದು ಗೋಪುರಗಳು, ಇಷ್ಟೊಂದು ದೇವರುಗಳು, ನಾವಿನ್ನೂ ಎಲ್ಲಿದ್ದೀವಿ ನಮಗೆ ಅರ್ಥ ಆಗ್ತಿರಲಿಲ್ಲ, ಅಷ್ಟು ಕ್ಯೂ ಇತ್ತು. ಆದರೂ ಒಳಗಡೆಗೆ ಹೋಗಿ ಆ ದೇವಸ್ಥಾನದ ಒಳಗೆ ನಾವು ಲಿಂಗ ದರ್ಶನ ಮಾಡಿದಾಗ ಆಯಿತಲ್ಲ ಖುಷಿ. ನಾವು ಕೈಲಾಸಕ್ಕೆ ಹೋದ್ವೇನೋ ಅನ್ನೋವಷ್ಟು ಖುಷಿ ಆಯಿತು. ಒಳಗೆ ಅಷ್ಟು ಚೆನ್ನಾಗಿತ್ತು ದೇವ್ರ ದರ್ಶನ ಮಾಡಿದ್ದು. ದೇವರಂತೂ ಒಳಗಡೆಲಿ ಹೋದರೆ ತುಂಬ ಶಕೆ ಅಂದರೆ ಶಕೆ, ಯಾಕೆಂದರೆ ಅದು ಅಗ್ನಿಲಿಂಗ ಅಂತ ಬೇರೆ ಹೇಳ್ತಿದ್ರು. ಹಂಗಾಗಿ ಒಳಗಡೆ ತುಂಬ ಫ್ಯಾನ್ನ ವ್ಯವಸ್ಥೆ ಮಾಡಿದ್ರು. ಫ್ಯಾನ್ ಏನಾರು ಹಾಕಿರಲಿಲ್ಲ ಅಂದರೆ ಒಳಗಡೆಗೆ ಹೋಗೋಕ್ಕೆ ಆಗ್ತಿರ್ಲಿಲ್ವೇನಪ್ಪ, ಆ ಜಾಗದಲ್ಲಿ ಇರೋಕ್ಕೂ ಆಗ್ತಿರ್ಲಿಲ್ಲ. ಎಷ್ಟು ಜನ ಕುಸೆ ಬಿದ್ದುಬಿಡ್ತಿದ್ರೋ ಗೊತ್ತಿಲ್ಲ, ಅಷ್ಟು ಸೆಕೆ ನಮ್ಗೆ ಅನುಭವ ಅದು. ಹಾಗಾಗಿ ನಾವು ಈಗ ನೋಡ್ತೀವಿ ಆಗ ನೋಡ್ತೀವಿ ದೇವ್ರನ್ನ ದರ್ಶನ ಅಂತೇಳಿ, ಆದರೂ ಅದರೊಳಗೆ ವೀಡಿಯೋ ಅಲೋ ಇರಲಿಲ್ಲ. ನಾನು ಸಣ್ಣ ಪುಟ್ಟ ವೀಡಿಯೋನ ಮಾಡ್ಕೊಂಡಿದ್ದೆ. ಒಳಗಡೆಗೆ ಹೋಗಿ ಶಿವನ ದರ್ಶನ ಆದಾಗ ನಾವು 14 ಕಿಲೋಮೀಟ್ರ್ ಗಿರಿ ಪ್ರದಕ್ಷಿಣೆ ಹಾಕಿದ್ದು ಏನೇನು ಇಲ್ಲ ಅಂತ ಅನ್ನಿಸ್ಬಿಡ್ತು ನಮಗೆ. ಆ ದೇವ್ರನ್ನ ನೋಡಿ ಆ ಆರ್ಚು ಎಲ್ಲವ ಯಾವುದೋ ಕಾಲದಲ್ಲಿ ಅದು ಹೆಂಗೆ ಕೆತ್ತಿದ್ರು ಅಂತಲೂ ಹೇಳೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿತ್ತು ಆ ದೇವಸ್ಥಾನ. ನಂದಿ ನಿಜವಾಗ್ಲೂ ಯಾರೆಲ್ಲ ಇದ್ದೀರಾ ಜೀವನದಲ್ಲಿ ಒಂದ್ಸದಿನಾದ್ರು ನೀವು ಅರುಣಾಚಲೇಶ್ವರಕ್ಕೆ ಹೋಗಿ ಬಂದರೆ ನಿಮ್ಮ ಜೀವನದ ದಿಕ್ಕೇ ಬದಲಾಗುತ್ತೆ ಅಂತ ಹೇಳ್ತಾರೆ. ಹಂಗಾಗಿ ದೇವರ ಕೃಪೆ ಇಲ್ದಲೆ ನಾವು ಅಲ್ಲಿಗೆ ಹೋಗೋಕ್ಕಾಗಲ್ಲ. ದೇವರ ದರ್ಶನ ಪಡಿಬೇಕು ಅಂದರೂ ಅದಕ್ಕೂ ಅದೃಷ್ಟ ಬೇಕು. ನಾವು ಯಾವುದೋ ಜನ್ಮದಲ್ಲಿ ಅದೃಷ್ಟ ಮಾಡಿರಬೇಕು ಅಂದ್ಕೊಂಡು ಆ ದೇವರ ದರ್ಶನ ಮಾಡ್ಕೊಂಬಂದು ಅಲ್ಲಿಂದ ಈಚೆ ಬಂದೆ. ಪಾರ್ವತಿ ದೇವಸ್ಥಾನವೂ ಸಹ ಇದೆ, ಅಲ್ಲೂ ಸಹ ಇದೇ ಥರ ಕ್ಯೂ. ಪಾರ್ವತಿನೂ ಸಹ ದರ್ಶನ ಮಾಡಿ ಅಲ್ಲೂ ಸಹ ಒಳ್ಳೆಯದಾಗಲಿ ಅಂತ ಬೇಡ್ಕೊಂಡು ಈಚೆ ಬಂದರೆ ಅಲ್ಲಿ ಪ್ರಸಾದ ಸಹ ಕೊಡ್ತಾ ಇರ್ತಾರೆ. ಒಬ್ಬರಿಗೆ 10 ರೂಪಾಯಿ ಜೊನ್ನೆಲಿ ಹಾಕಿ ಕೊಡ್ತಾರೆ. ನೀವು ಎಷ್ಟು ಬೇಕಾದರೂ ಪ್ರಸಾದ ತಗೊಂಡು ತಿನ್ಬೋದು, 10 ರೂಪಾಯಿ ಥರ ಪೇ ಮಾಡಿ. ಹಾಗಾಗಿ ನೆಕ್ಸ್ಟು ಅಲ್ಲೆಲ್ಲ ಮುಗಿಸ್ಕೊಂಡು ರೂಮಿಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ನಾವು ಮತ್ತೆ ಲಗೇಜ್ ಎಲ್ಲ ತಗೊಂಡು ಮತ್ತೆ ಬಸ್ಸಿಗೆ ಹತ್ತಿಬಿಟ್ಟು ಮತ್ತೆ ನಮ್ಮ ಪ್ರಯಾಣ ಊರ ಕಡೆಗೆ ಸೇಫಾಗಿ ಬಂದು ತಲುಪಿದ್ವಿ. ಇದಾಗಿತ್ತು ನನ್ನ ಈ ವಿಡಿಯೋದ ಮಾಹಿತಿ. ನೀವೆಲ್ಲ ಯಾರು ಬೇಕಾದರೂ ತಿರುವಣ್ಣಾಮಲೆಗೆ ಆರಾಮಾಗಿ ಹೋಗಿ ಬರ್ಬೋದು. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ನನ್ನ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು.